ಝಾನ್ಸಿಗೆ ದುಡ್ಡಿನ ಮದ, ದುಡ್ಡಿಂದನೇ ಎಲ್ಲ ಸಾಧ್ಯ ಅನ್ನುವಂಥ ವ್ಯಕ್ತಿತ್ವ. ಈಗ ರಾಘುನ ಮದುವೆ ಆದ ನಂತರ ಅವಳು ಅವ್ನ ಮನೆಗೆ ಅಡ್ಜಸ್ಟ್ ಆಗಕ್ಕೆ ಒದ್ದಾಡ್ತಾ ಇದ್ದಾಳೆ. ಅಡುಗೆ ಕಲಿಯೋದಿರ್ಬೋದು, ಮನೆ ಕೆಲಸ ಮಾಡೋದಿರೋದು, ಇದೆಲ್ಲ ಮಾಡ್ತಾ ಇದ್ದಾಳೆ. ಇದೆಲ್ಲ ನೋಡಿ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ? ಆ್ಯಂಡ್ ಪರ್ಸ್ನಲಿ ಕಲಾವಿದೆಯಾಗಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ವೆರಿ ಹೋಲ್ ಡಿಫ್ರೆನ್ಸ್. ಅಂದರೆ ತುಂಬಾ ಯೂನಿಕ್ ಅಂತ ಹೇಳ್ಬೋದು. ನನಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಎಲ್ಲನೂ ಒಂಥರ ಯೂನಿಕ್ ಎಕ್ಸ್ಪೀರಿಯೆನ್ಸಸ್ ನನಗೆ. ಅಂದರೆ ಹೊಸ ಹೊಸ ಥರ ಆ ಪಾತ್ರದಲ್ಲಿ ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಕ್ಕಿದೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಸೀರಿಯಲೆಲ್ಲ ಅಂತ ಹೇಳಿದ್ರೆ ಅಳೋದು ಮತ್ತೊಂದು ಅದೇ ಇರುತ್ತೆ. ಬಟ್ ನನ್ನ ಪಾತ್ರದಲ್ಲಿ ತುಂಬ ವೇರಿಯೇಷನ್ಸ್ ನೀವು ನೋಡ್ಬೋದು. ಮೊನ್ನೆ ದೇವ್ರು ಬಂದಿದ್ದಾಗಿರ್ಬೋದು. ಸೊ ಎಷ್ಟೊಂದು ಥರ ಅಂದರೆ ರಾಮ್ಜಿ ಸರ್ ಅಂದ್ರೇ ಹಾಗೇ ಒಂದು ಕ್ಯಾರೆಕ್ಟರ್ನ ಒಂದೇ ರೀತಿ ತೋರಿಸ್ಕೊಳೋಲ್ಲ. ಅವರು ತುಂಬ ವೇರಿಯೇಷನ್ಸ್ನ ಕೊಡ್ತಾರೆ. ಐ ಆಮ್ ವೆರಿ ಲಕ್ಕಿ. ಯಾಕಂದರೆ ತುಂಬ ಥರ ವೇರಿಯೇಷನ್ಸ್ ನಾನು ಒಂದೇ ಕ್ಯಾರೆಕ್ಟ್ರಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಜನದ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಾದ್ರೆ ತುಂಬ ಜನ ನಿನ್ನೆನೂ ಕೂಡ ಔಟ್ಡೋರ್ ಶೂಟ್ ಮಾಡಿದ್ವಿ, ಬಂದು ಹೇಳ್ತಿದ್ರು ನಮಗೂ ಅಳು ಬರ್ತಿತ್ತು ನೀನು ಅಳೋದೆಲ್ಲ ನೋಡಿ. ಅದು ಅಂದರೆ ತುಂಬ ಕನೆಕ್ಟ್ ಮಾಡ್ಕೋತಿದ್ದಾರೆ. ಯಾಕಂದರೆ ದಟ್ ಈಸ್ ಆಲ್ ಲೈಕ್ ನಿಜ ಜೀವನದಲ್ಲಿ ನಡೆಯೋದು. ಕೆಲವೊಂದು ಹೆಣ್ಮಕ್ಳು ಹೊಸ್ದಾಗಿ ಮದುವೆ ಆಗಿ ಹೋದಾಗ ನಿಜ ಜೀವನದಲ್ಲಿ ನಡೆಯೋದು. ಆ್ಯಂಡ್ ಗಂಡ ಸಪೋರ್ಟ್ ಮಾಡದೇ ಇರೋದು ಇವಾಗಲೂ ಕೂಡ ಇದೆ. 100ಗೆ ಒಂದು 70% ಹೆಣ್ಮಕ್ಳಿಗೆ ಅವ್ರ ಗಂಡ ಸಪೋರ್ಟೇ ಇರಲ್ಲ. ಇದೇ ರೀತಿ ಕಷ್ಟ ಇನ್ನೂ ಪಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು.